ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬೆಳಗ್ಗೆ 10 ಗಂಟೆಗೆ ಆರಂಭ ಆಗುತ್ತಂತೆ ಮೀಟಿಂಗು. ತಮಿಳುನಾಡಿನಲ್ಲಿ ಎಡಪಕ್ಷಗಳಿಂದ ಮಹತ್ವದ ಸಭೆ. ಮೋಸ್ಟ್ಲಿ ನಿರ್ಧಾರ ಪ್ರಕಟ ಆಗೋ ಸಾಧ್ಯತೆ ಇದೆ. ಸಿಪಿಐಎಂ ಪಕ್ಷದ ಸಭೆ ಅಂತೆ. ಅವರ ಒಲವು, ಅವರ ಸ್ಟ್ಯಾಂಡ್ ಏನು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಈ ಸಭೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಿಪಿಐ ಪಕ್ಷದಿಂದಲೂ ಕೂಡ 2 ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅನ್ನೋದನ್ನ ಇವತ್ತು ಸಿಪಿಎಂ ಶಾಸಕರು ನಿರ್ಧಾರ ಮಾಡಲಿಕ್ಕಿದ್ದಾರೆ. ಟಿವಿಕೆನ ಅಥವಾ ದ್ರಾವಿಡ ಪಕ್ಷಗಳ ಮೈತ್ರಿ ಒಕ್ಕೂಟನ, ಯಾರಿಗೆ ಸಿಪಿಎಂ ಬೆಂಬಲ? ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸಿಪಿಎಂ ರಾಜ್ಯ ಸಮಿತಿಯಿಂದ ಅಧಿಕೃತವಾಗಿ ಪ್ರಕಟಣೆ ಅಂತೆ. ಅಂದ್ರೆ ಅಧಿಕೃತವಾಗಿ ಪ್ರಕಟ ಮಾಡ್ಬಿಡ್ತಾರೆ ನಮ್ಮ ಬೆಂಬಲ ಯಾವ ಪಕ್ಷದ ಕಡೆಗೆ ಅಂತ. ಟಿವಿಕೆಗೆ ಮೋಸ್ಟ್ಲಿ ಅವರ ಬೆಂಬಲ ಸಿಗಬಹುದು ಅನ್ನುವಂತ ನಿರೀಕ್ಷೆ ಇದೆ, ಗೊತ್ತಿಲ್ಲ. ಅಂತಿಮವಾಗಿ ಯಾವ ಕಡೆಗೆ ಒಲವು ತೋರ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಸಭೆ ಕೂಡ ಬಹಳ ಇಂಪಾರ್ಟೆಂಟ್ ಈ ಕ್ಷಣಕ್ಕೆ. ಓಕೆ ಸೂರ್ಯ ಸರ್, ಇಷ್ಟೊತ್ತು ಮಾತಾಡಿದ್ ಕೇಳಿಸ್ಕೊಂಡ್ರಿ. ಸದ್ಯ ತಮಿಳುನಾಡಿನ ವಾಸ್ತವ ಪರಿಸ್ಥಿತಿ, ಮತದಾರರ ಒಲವಿರೋದು ಟಿವಿಕೆಗೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಅದನ್ನ ಕೂಡ ಅಧಿಕಾರದಿಂದ ದೂರ ಉಳಿಸೋ ಪ್ರಯತ್ನಗಳಾಗ್ತಾ ಇದೆ. ಏನಾಗ್ಬಿಟ್ಟಿದೆ ಅಂದ್ರೆ ರಾಜ್ಯಪಾಲರ ಬಗ್ಗೆ ಚರ್ಚೆ ಮಾಡಿ ಅಂದ್ರೆ ಅಲ್ಲೂ ಕಾಂಗ್ರೆಸ್ ಮೈತ್ರಿಕೂಟ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಸೊ ಈ ನೈತಿಕತೆ ಇಲ್ಲದೆ ಇರೋದು. ನೀವು ಕುತ್ಕೊಳ್ರಿ ಸ್ವಲ್ಪ, ನಾನು ಮಾತಾಡ್ದು. ನೀವು ಎಂತ ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಡಿ. ಸೊ ನಾನು ಮುಗಿಸ್ಬಿಡ್ತೀನಿ. ನೀವು ಇಷ್ಟೋ ತನಕ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರಲ್ಲ, ಎಲ್ಲರ ಬಗ್ಗೆ ನೀವು ಯಾರ್ಯಾರು ಮುಗಿಸಿದೀರಾ ಅಂತ ಒಂದು ದೊಡ್ಡ ಪಟ್ಟಿನಿದೆ. ಇವ್ರನ್ನ ಫಸ್ಟ್ ಮುಗಿಸ್ತಾ ಇದ್ದೀರಾ. ಇರಿ ಒಂದ್ ನಿಮಿಷ, ನಾನು ಮಾತಾಡೋರು ಇರ್ರಿ. 2018 ನೀವು ಅವ್ರಿಗೆ ಏನೇನ್ ಹೇಳಿದ್ದೀರಾ? ಯಡಿಯೂರಪ್ಪ ಏನಂತ ಹೇಳಿದ್ರು? ಫ್ಲೋರ್ ಮಾತಾಡಿ, ನಿಮ್ ತಾಕತ್ತೇ ಇಲ್ಲ ಅಂತಂದ್ರು, ಅನುಭವನೇ ಇಲ್ಲ ಅಂದ್ರು. ಅವಕಾಶ ಸಿಕ್ತಲ್ಲ ಮಾತಾಡಿದ್ರೆ ಅಯ್ಯೋ, ನೀವು ಕರ್ನಾಟಕದಲ್ಲಿ ಹಂಗಾದ್ರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಕೈ ಜೋಡಿಸಿಲ್ವಾ? ಅಯ್ಯೋ ಬೆನ್ನಿಗೆ ಚೂರಿ ಹಾಕಿಲ್ಲ. ರಾಜಕೀಯದ ಆಟ. ಅವ್ರದ್ದು ರಿಯಾಕ್ಷನ್ ತಗೊಳ್ಬೇಕು. ನಾನು ಸ್ವಲ್ಪ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಮಣಿವನನ್ ಸರ್, ನಾನು ಯಾರನ್ನ ಮಾತಾಡ್ತೀನಿ, ಅವ್ರು ರಿಯಾಕ್ಷನ್ ಕೊಡಿ. ಇನ್ನೂ ಇಬ್ರು ಗೆಸ್ಟ್ ಇದಾರೆ, ಅವ್ರ ರಿಯಾಕ್ಷನ್ ತಗೋಬೇಕು. ರಿಯಾಕ್ಷನ್ ಕೊಡಿ. ಈಗ ಇವರು ಕಾನೂನು ಪ್ರಕಾರ ಇವತ್ತು DMKಗೆ ನಾವೇನ್ ಬೆನ್ನಿಗೆ ಚೂರಿ ಹಾಕಿಲ್ಲ. ಇವ್ರ ತರ ಇವಾಗ 2018ರಲ್ಲಿ ಯಡಿಯೂರಪ್ಪ ಅವ್ರಿಗೆ ನೀವೇ ಅವಾಗಲೇ ಉದಾಹರಣೆ ಕೊಡ್ರಿ. ನೂರ ಇರಿ ಸಾರ್, ಸ್ವಲ್ಪ ಮಾತಾಡ್ತಾ ನೀವ್ ಹೇಳ್ತಾರದ್ರಿ. ನೀವ್ ಹೇಳಿದ್ದು ಅಂದ್ರೆ ಅವ್ರು ಆಯ್ತು, ನೀವು ಇಬ್ರೇ ಮಾತಾಡ್ತಾ ಕೂತಿರ್ತೀರ. ನಾವ್ ಮಾತಾಡೋರ್ಗು ಕುತ್ಕೊಳ್ರಿ. ಈಗ ಇವರು 104 ಸೀಟ್ ಇಟ್ಕೊಂಡು ಅವತ್ತು ಯಡಿಯೂರಪ್ಪ ಅವ್ರಿಗೆ ಅವಕಾಶ ಕೊಟ್ರು. ಇವರು ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಅದನ್ನ ಟೆಸ್ಟ್ ಮಾಡಿ ಅಂತ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ 24 ಗಂಟೆನಲ್ಲಿ ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಅದನ್ನ ಇದ್ ಮಾಡ್ಬೇಕು ಅಂತ ಹೇಳಿ ತಗೊಂಡ್ಬಂದ್ಮೇಲೆ ಯಡಿಯೂರಪ್ಪ ಅವರು ಇದರಲ್ಲಿ ಸದನದಲ್ಲಿ ಏನೇನ್ ಮಾತಾಡಿದ್ರು, DK ಶಿವಕುಮಾರ್ ಅವ್ರಿಗೆ ಏನೇನಂತ ಮಾತಾಡಿದ್ರು. ನೀವು ಈ ಅಪ್ಪ ಮಕ್ಕಳನ್ನ ನಂಬೇಡಿ, ಅವ್ರು ನಿಮಗ್ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಅದೇ ಯಡಿಯೂರಪ್ಪ ಅವ್ರು ಹೇಳಿದ್ರು. ಇವತ್ತು ಅವ್ರ ಜೊತೆಗಿದ್ದಾರೆ. ಇವತ್ತಿಲ್ಲಿ ರಾಜ್ಯಪಾಲರ ನಡೆ. ಇವತ್ತು BJP ಸರ್ಕಾರ ಮಣಿಪುರಲ್ಲಿ ಏನು ಮಾಡಿದ್ರು, ಕಾಂಗ್ರೆಸ್ಗೆ ಬಹುಮತ ಇದ್ರು, BJP ಅವ್ರಿಗೆ ಆಹ್ವಾನ ಕೊಡ್ತಾರೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ಗೆ BJP ಅವ್ರಿಗೆ ಬೆಂಬಲ ಇಲ್ಲದೆ ಇದ್ರು ಕೂಡ ಅವರು ಮತ್ತೆ ಅಜಿತ್ ಪವಾರ್ ಅವ್ರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ ರಾಜ್ಯಪಾಲರು ಕರೀತಾರೆ. ಗೋವಾದಲ್ಲಿ BJP ಸರ್ಕಾರಕ್ಕೆ ಬಹುಮತ ಇಲ್ಲದೆ ಇದ್ರು ಕೂಡ ಅಲ್ಲಿ BJP ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಯಡಿಯೂರಪ್ಪ ಅವ್ರಿಗೆ ಕೊಟ್ಟರು, ಮಹಾರಾಷ್ಟ್ರದಲ್ಲಿ ಕೊಟ್ಟರು, ಮಣಿಪುರಲ್ಲಿ ಕೊಟ್ಟರು, ಗೋವಾದಲ್ಲಿ ಕೊಟ್ಟರು. ಅದನ್ನ ವಿಜಯ್ಗೆ ಯಾಕೆ ಕೊಡ್ತಾ ಇಲ್ಲ? ಇವತ್ತು ನೀವು ಕಾಂಗ್ರೆಸ್ ಅವ್ರನ್ನ ಗೂಬೆ ಕೂರ್ಸೋದ್ರು ಬಿಟ್ಬಿಟ್ಟು ಸಾಂವಿಧಾನಿಕವಾಗಿ ಏನ್ ನಡೀತಾ ಇದೆ 164 ಅಲ್ಲಿ ಸಬ್ಕ್ಲಾಸ್ 2 ನಲ್ಲಿ ಯಾವ ರೀತಿ ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಅವರು ಬಹುಮತವನ್ನ ಅಲ್ಲಿ ಮಾಡ್ಲಿ. ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ವಿಜಯ್ ಅವ್ರಿಗೆ ಬೆಂಬಲ ಇಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಈಗ ಮೈತ್ರಿಕೂಟದಲ್ಲಿ ಅವ್ರಿಗೆ ನಂಬರ್ ಇದೆಯಾ ಇಲ್ವಾ ಅನ್ನೋದು ಎಲ್ಲಿ ಚರ್ಚೆ ಆಗಬೇಕು? ಬೀದಿನಲ್ಲ. ರಾಜ್ಯಪಾಲರು ಇವತ್ತೇನು ಈ ದೇಶದಲ್ಲಿರುವಂತ ವ್ಯವಸ್ಥೆನಲ್ಲಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಇವತ್ತು ಭ್ರಷ್ಟಾಚಾರ ಮತ್ತೆ ಸಂವಿಧಾನವನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು
DMK ಇರ್ಬೋದು, DMK ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಯಾವುದೇ ಬಿಲ್ಗಳಿಗೂ ವಿಧೇಯಕಗಳಿಗೂ ರಾಜ್ಯಪಾಲರು ಅಂಕಿತ ಆಗ್ತಾ ಇರಲಿಲ್ಲ. ಎಲ್ಲದಕ್ಕೂ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಬರ್ತಾರೆ. ಕೇರಳದಲ್ಲೂ ಅದೇ ಆಯ್ತು. ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದ್ದಾಗಲೂ ಕೂಡ ಅಲ್ಲೂ ಕೂಡ ರಾಜ್ಯಪಾಲರು ಅದೇ ರೀತಿ ಮಾಡ್ತಾ ಇದ್ರು. ಇವತ್ತು ರಾಜ್ಯಪಾಲರ ಮುಖಾಂತರ ಇದು ರಾಜ್ಯಗಳನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಇವರು